ನಮ್ಮ ಪಕ್ಷದಿಂದ ಬೆಂಬಲಿತರಾದ 85ರಿಂದ 90 ಸ್ಥಾನಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಇತ್ತೀಚೆಗೆ ಉಪಚುನಾವಣೆ ಮಲ್ಲೇಶ್ವರದಲ್ಲ, ಉಡುಪಿ ಮಂಗಳೂರು ಉಪಮುಖ್ಯಮಂತ್ರಿಗಳೇ ನಿಮ್ಮಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ. ದಯಮಾಡಿ 80% ನೀವು ಗೆದ್ದಿದ್ದೀರಿ ಅಂತ ಬೆನ್ ತಟ್ಕೋಬೇಡಿ. ವಾಸ್ತವಿಕತೆಯಿಂದ ಹೊರಗೆ ಬನ್ನಿ. ಉಪಚುನಾವಣೆಗಳಲ್ಲಿ ನಾವೇ ಗೆದ್ದಿದ್ದು. ನಿಮ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಕೇಳಿರೋದು ಅಭಿವೃದ್ಧಿ ಚಟುವಟಿಕೆನ. ನೀವು ಅಭಿವೃದ್ಧಿ ಬಿಟ್ಟು ಉಳಿದೆಲ್ಲ ಮಾತಾಡಿದ್ರೆ ಏನ್ ಹೇಳಿ ಮಾತಾಡಿದ್ರಿ? ಭ್ರಷ್ಟ ಸರ್ಕಾರ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ಭ್ರಷ್ಟಾಚಾರ ಅಂದ್ರೆ ಇನ್ನೇನ್ ಲೇಬಲ್ ಕೊಡ್ಬೇಕು ಹೇಳಿ? 40% ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗಿದೆ ಆಗಿದೆ ಅಂತ ನೀವೇ ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದೀರಿ. ಹೌದಪ್ಪ, ಭ್ರಷ್ಟಾಚಾರ ಆಗಿರೋದ್ರಿಂದಲೇ ಅದು ತನಿಖೆ ಮಾಡ್ತಾ ಇದ್ದಾರೆ. ಅದು ಭ್ರಷ್ಟಾಚಾರ ಅಲ್ವಾ? ನಿಮ್ಗೆ ಆರ್ಥಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿದ್ದರು. ಯಾರ ಮೇಲೆ ಆರೋಪ ಮಾಡಿದ್ದದು? ನೀವು ಕೋವಿಡ್ ನಾನು ಹೆಚ್ಚು ಲಂಬಿಸದೆ ಏನ್ ಮಾತಾಡ್ತೀರಿ ನೀವು? ಏನ್ ಕಿವಿ ಕೇಳ್ ಹೆಚ್ಚು ಲಂಬಿಸದೆ ನೇರವಾಗಿ ಉತ್ತರಕ್ಕೆ ಬರುತ್ತೇನೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರಗಳು ಕರ್ನಾಟಕದ ಆರ್ಥಿಕತೆಯ ಆರೋಗ್ಯವನ್ನು ಸಂಪೂರ್ಣ ಹಾಳುಗೆಡುವಿದ್ದರು. ನಾನು ಬೊಮ್ಮಾಯಿಯವರಿಗೆ ಸ್ವಲ್ಪವಾದರೂ ಆರ್ಥಿಕತೆಯ ಕುರಿತಂತೆ ಅರಿವು ಇದೆ, ಅರ್ಥವಾಗುತ್ತದೆ ಎಂದುಕೊಂಡಿದ್ದೆ. ಆದರೆ ಅವರ ಕಾಲದ ಆಡಳಿತವನ್ನು ನೋಡಿದಾಗ ಆರ್ಥಿಕ ಅರಾಜಕತೆ ತನ್ನೆಲ್ಲ ಮಿತಿಗಳನ್ನು ಮೀರಿರುವುದು ಗೋಚರವಾಗುತ್ತದೆ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಿಟ್ಟು ಹೋದ್ರು ಅವ್ರು, ನಿಮ್ಗೆ ಅವರ ಸರ್ಪ್ಲಸ್ ಬಜೆಟ್ ಬಿಟ್ಟು ಹೋದ್ರು. ಉತ್ತರ ಬರ್ಲಿ ಅದು ಹೇಳ್ತೀನಿ, ಕೂತ್ಕೊಳ್ರಿ. ಅರವಿಂದ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಮಾನ್ಯ ಅಧ್ಯಕ್ಷರೇ, ಅವರ ಶಿಸ್ತು ಯಾವ ಮಟ್ಟದಲ್ಲಿ ಇತ್ತು ಎಂಬುದಕ್ಕೆ ಕೆಲವೇ ಉದಾಹರಣೆಗಳನ್ನು ತಿಳಿಸಬಯಸುತ್ತೇನೆ. ಬಜೆಟ್ನ ಅಂದಾಜುಗಳು ಮೀರಿ 2,09,000 ಎಷ್ಟು? 2,09,000 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳನ್ನು ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ. ದುಡ್ಡೇ ಇಲ್ಲ, ಬಜೆಟ್ನಲ್ಲಿ ಅಲೋಕೇಟೇ ಮಾಡ್ಕೊಂಡಿಲ್ಲ. 2,09,000 ಕೋಟಿ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇದು ಶಿಸ್ತ? ಇದನ್ನ ಶಿಸ್ತು ಅಂತ ಕರೀತಾರ? ನೀವು ಹಂಗ ಹೇಳಿದ್ರೆ ಮಾಡ್ಲಾಕ್ ಸಾಧ್ಯ ಐತ್ರಿ? ಇದು ಶಿಸ್ತು ಅಂತ ಕರೀತಾರ? ಫೈನಾನ್ಸ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ಸದನವನ್ನು ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ದಾರಿ ತಪ್ಪಿಸಲ್ಲ. ಕೊನೆ ಸರ್ಪ್ಲಸ್ ಬಜೆಟ್ ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ ಪೂರ್ಣ ಆರ್ಥಿಕ ವ್ಯವಸ್ಥೆ ಹಾಳು ಮಾಡಿದ್ರು. ಹೌದು, ಮಾಡಿದ್ರು. ಸುಳ್ಳು ಹೇಳ್ತಾ ಇದ್ದೀರಾ? 100ಕ್ಕೆ 100 ಸುಳ್ಳು ಹೇಳ್ತಾ ಇದ್ದೀರಾ? ಇವ್ರು ಸುಳ್ಳು, ಇವ್ರಿಗೆ ಗೊತ್ತಿಲ್ಲ ಪಾಪ. 2,09,000 ಕೋಟಿ ರೂಪಾಯಿಗಳಿಗೆ ಅಪ್ರೂವಲ್ ಕೊಟ್ಟಿದ್ದೀರಿ. ತೋರ್ಸಪ್ಪ, ಎಲ್ಲಿ ಬಜೆಟ್ ಅಲ್ಲಿ ಇಟ್ಟಿದ್ದೀರಿ ದುಡ್ಡು?